ನಮಸ್ಕಾರ. ತಾಯಿ ಮೊದಲ ಗುರು. ಯಾಕಂದ್ರೆ ಮನೆಯಲ್ಲಿ ತಾಯಿಯಿಂದಲೇ ಮಗುವಿಗೆ ಶಿಕ್ಷಣವನ್ನು ಆರಂಭವಾಗುತ್ತದೆ. ಆನಂತರ ಜೀವನದಲ್ಲಿ ಅನೇಕ ವ್ಯಕ್ತಿಗಳು ಗುರುವಿನ ಪಾತ್ರವನ್ನು ನಿರ್ವಹಿಸ್ತಾರೆ. ಅನೇಕ ವಿದ್ಯೆಗಳನ್ನು ನಮಗೆ ದಾರಿ ಎರಿತಾರೆ. ಅನೇಕರಿಂದ ಅನೇಕ ವಿದ್ಯೆಗಳನ್ನು ಕಲಿತೀವಿ. ಆದರೆ ನಿಜವಾದ ಗುರು ಯಾರು ಅಂದರೆ ನಮ್ಮ ಹೃದಯ. ನಮ್ಮ ಹೃದಯನೇ ನಿಜವಾದ ಗುರು. ನಮ್ಮೊಳಗಿನ ಅರಿವು ನಿಜವಾದ ಗುರು. ಈ ಅರಿವು ನಮ್ಮಲ್ಲಿ ಯಾವ ರೀತಿ ಜಾಗೃತವನ್ನಾಗಿ ಮಾಡ್ಕೊಳ್ತೀವಿ ಅಷ್ಟು ನಮ್ಮ ವ್ಯಕ್ತಿತ್ವ ಪ್ರಖರವಾಗುತ್ತದೆ. ಗುರುವಿನ ಮಾರ್ಗದರ್ಶನ ಸರಿಯಾಗ್ತದೆ. ಅದಕ್ಕೆ ಅರಿವೇ ಗುರು ಅಂತ ಹೇಳಿದ್ದಾರೆ. ಇನ್ನು ಉತ್ತಮವಾದ ಶಿಕ್ಷಕ, ನಮ್ಮ ಜೀವನಕ್ಕೆ ಅತ್ಯುತ್ತಮವಾದ ಶಿಕ್ಷಕ ಯಾರು ಅಂದರೆ ಶಾಲಾ ಶಿಕ್ಷಣದಲ್ಲಿ ಅನೇಕ ಶಿಕ್ಷಕರು ಬರ್ತಾರೆ, ಶಿಕ್ಷಣವನ್ನು ನಮ್ಗೆ ಕಲಿಸ್ತಾರೆ. ವಿವಿಧ ರೀತಿಯ ಶಿಕ್ಷಣವನ್ನು ವಿವಿಧ ರೀತಿಯ ವ್ಯಕ್ತಿಗಳಿಂದ ನಾವು ಪಡೆದುಕೊಳ್ತೀವಿ. ವಿವಿಧ ರೀತಿಯ ಶಿಕ್ಷಣವನ್ನು ಪಡೆದುಕೊಂಡು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡು ಜೀವನದಲ್ಲಿ ಸೆಟ್ಲ್ ಆಗ್ತೀವಿ. ಆದರೆ ನಿಜವಾದ ಶಿಕ್ಷಕ ಯಾರು ಅಂದರೆ ಕಾಲನೇ ನಿಜವಾದ ಶಿಕ್ಷಕ. ಗುರುವಿಗೂ ಮತ್ತು ಶಿಕ್ಷಕನಿಗೂ ಸ್ವಲ್ಪ ವ್ಯತ್ಯಾಸ. ಗುರು ಜೀವನದ ಒಂದು ಮಾರ್ಗವನ್ನು ತೋರಿಸಿದ್ರು, ಶಿಕ್ಷಕ ಆ ಜೀವನಕ್ಕೆ ಬೇಕಾಗಲು ಏನು ವ್ಯವಸ್ಥೆ ಬೇಕು ಅಂತ ವ್ಯವಸ್ಥೆಯನ್ನು ನಾವು ನಿರ್ಮಿಸಿಕೊಳ್ಳಲಿಕ್ಕೆ ಏನು ಜ್ಞಾನ ಬೇಕು ಅದನ್ನು ಅರ್ಥ ಕೊಡ್ತಾನೆ ಅಷ್ಟೇ. ಇಡೀ ಜೀವನದ ಜ್ಞಾನ ಶಿಕ್ಷಕನಿಂದ ಸಿಗಲ್ಲ, ಆದರೆ ಗುರುವಿನಿಂದ ಜೀವನ್ಮುಕ್ತಿಯ ಜ್ಞಾನ ಸಿಗ್ತದೆ. ಮತ್ತು ಅನೇಕ ಪುಸ್ತಕಗಳನ್ನು ನಾವು ಓದ್ತೀವಿ, ಬಹಳಷ್ಟು ಪುಸ್ತಕಗಳನ್ನು ಓದ್ತೀವಿ. ಎಲ್ಲ ಪುಸ್ತಕಗಳಿಂದ ಅನೇಕ ವಿಚಾರಗಳನ್ನು ನಮ್ಮದಾಗಿಸ್ಕೊಳ್ತೀವಿ. ಬಹಳಷ್ಟು ಪುಸ್ತಕಗಳಿಂದ ಅನೇಕ ವಿಚಾರಗಳನ್ನು ನಮ್ಮದಾಗಿಸಿಕೊಳ್ತೀವಿ. ಆ ಪುಸ್ತಕಗಳಿಂದ ಪಡೆದಂಥ ಜ್ಞಾನವನ್ನು ನಾವು ಬಳಸ್ಕೊತೀವಿ. ಆದರೆ ನಿಜವಾದ ಪುಸ್ತಕ ಯಾವುದು ಅಂದರೆ ಜೀವನ ಎನ್ನುವುದೇ ನಿಜವಾದ ಪುಸ್ತಕ. ಪ್ರತಿಯೊಬ್ಬರ ಜೀವನವೂ ಒಂದು ವಿಶಿಷ್ಟ ಪುಸ್ತಕನೇ. ಪ್ರತಿಯೊಬ್ಬರ ಜೀವನದಿಂದ ನಾವು ಸಾಕಷ್ಟು ಕಲಿಬೇಕಾಗಿರೋದು, ನಮ್ಮ ಜೀವನದಿಂದಲೂ ನಾವು ಸಾಕಷ್ಟು ಕಲಿಯಬೇಕಾಗಿರೋದು. ಈ ರೀತಿಯಾಗಿ ನಿಜವಾದ ಗುರು ನಮ್ಮೊಳಗಿನ ಅರಿವು ಅಥವಾ ನಮ್ಮ ಹೃದಯ, ನಿಜವಾದ ಶಿಕ್ಷಕ ಕಾಲ, ನಿಜವಾದ ಪುಸ್ತಕ ಜೀವನ. ಈ ಜೀವನನೇ ಎಲ್ಲಕ್ಕಿಂತಲೂ ಬಹುಮುಖ್ಯವಾದ ಪುಸ್ತಕ. ಅದಕ್ಕಾಗಿ ನಾವು ಇತರರ ಜೀವನ ಚರಿತ್ರೆಗಳನ್ನು, ಆತ್ಮಕಥೆಗಳನ್ನು ನಾವು ಓದ್ತೀವಿ. ಯಾಕೆ ಓದ್ತೀವಿ ಅಂದರೆ ಅವರ ಜೀವನ ಪಾಠದಿಂದ, ಅವರ ಜೀವನದ ಪುಸ್ತಕದಿಂದ ನಮಗೆ ಮಹತ್ವದ ಸಂದೇಶಗಳು ಸಿಗ್ತವ. ಆ ಸಂದೇಶಗಳು ನಮಗೆ ಪ್ರೇರಣೆಯನ್ನು ನೀಡ್ತವ. ಆ ಪ್ರೇರಣೆಯಿಂದ ನಾವು ಉತ್ತಮವಾದ ಕೆಲಸಗಳನ್ನು ಮಾಡ್ತೀವಿ. ಅದಕ್ಕಾಗಿ ಜೀವನ ಎನ್ನುವುದು ಒಂದು ಪುಸ್ತಕ. ನಮ್ಮ ಜೀವನ ಪುಸ್ತಕದಲ್ಲಿಯೂ ಕೂಡ ಅತ್ಯುತ್ತಮ ಪುಟಗಳನ್ನು ನಾವು ನಿರ್ಮಿಸಬೇಕಾಗ್ತದೆ. ಅತ್ಯುತ್ತಮ ಪುಟಗಳನ್ನು ನಾವು ನಿರ್ಮಿಸಬೇಕಂತಂದರೆ ನಮ್ಮೊಳಗಿನ ಅರಿವೆಂಬ ಗುರುವಿನ ಮಾತನ್ನು ನಾವು ಕೇಳ್ಕೋಬೇಕಾಗ್ತದೆ. ಆ ಗುರುವನ್ನು ನಾವು ಸ್ವೀಕರಿಸಬೇಕಾಗ್ತದೆ. ಜೊತೆಗೆ ಕಾಲದ ಶಿಕ್ಷಕ ನೀಡತಕ್ಕಂಥ ಶಿಕ್ಷಣವನ್ನು ನಾವು ಸರಿಯಾಗಿ ತಿಳ್ಕೊಬೇಕಾಗ್ತದೆ, ಕಲಿಬೇಕಾಗ್ತದೆ. ಕಾಲ ಅನೇಕ ಪೆಟ್ಟುಗಳನ್ನು ಕೊಟ್ಟು ನಮ್ಗೆ ಶಿಕ್ಷಣವನ್ನು ನೀಡ್ತದೆ. ಅದನ್ನು ಮತ್ತೆ ಮರ್ತೇವು ಅಂತಂದ್ರೆ ಮತ್ತೆ ಪೆಟ್ಟುಗಳನ್ನು ತಿಂತೀವಿ ಅಂತ ಅರ್ಥ. ಒಂದು ಶಿಕ್ಷಣದಿಂದ ಒಂದು ಜ್ಞಾನವನ್ನು ಕಳಿಸ್ಬೇಕು. ನಾವು ಒಂದು ಕಲಿಕೆ ಕಾಲ ಒಂದು ಏನೋ ಕಲಿಸ್ತದೆ, ಅದನ್ನು ನಾವು ಕಲಿಬೇಕು, ನೆನಪಿಟ್ಕೊಳ್ಬೇಕು. ಮುಂದೆ ಆ ರೀತಿ ತಪ್ಪುಗಳು ಆಗದಂತೆ ತಡೆದುಕೊಳ್ಬೇಕು. ಅಂದಾಗ ಮಾತ್ರ ಕಾಲದ ಜೊತೆಯಲ್ಲಿ ನಾವು ಸಾಕ್ತಾ ಬೆಳಿತೀವಿ. ನಮ್ಮ ಜೀವನ ಪುಸ್ತಕದ ಪುಟಗಳು ಬಹಳ ರೋಚಕವಾಗಿರ್ತವೆ, ಸುಂದರವಾಗಿರ್ತವೆ. ಇತರರಿಗೆ ಪ್ರೇರಣೆ ನೀಡುವಂಥ ಜೀವನದ ಪುಸ್ತಕ ನಮ್ಮದಾಗ್ತದೆ. ಆ ಕಾರಣಕ್ಕಾಗಿ ನಾವು ಕಾಲದ ಪಾಠಗಳನ್ನು ಸರಿಯಾಗಿ ಕಲಿಯಬೇಕಾಗ್ತದೆ.
ಅಬ್ರಹಾಂ ಲಿಂಕನ್ ಅವರು ಒಂದು ಮಾತು ಹೇಳ್ತಾರೆ, ಏನಂದ್ರೆ ಮನುಷ್ಯ ನಿನ್ನೆ ಹೇಗಿದ್ದ ಅನ್ನೋದು ಮುಖ್ಯ ಅಲ್ಲ ಅಂತ, ಇವತ್ತು ಹೇಗಿದ್ದಾನೆ ಅನ್ನೋದು ಮುಖ್ಯ ಅಂತ. ಇವತ್ತಿನ ಮನುಷ್ಯನ ಚರಿತ್ರೆ ನಾವು ನೋಡಿದೆವಂದ್ರೆ ಹಿಂದಿನ ನೋಡ್ತಿರ್ತೀವಿ. ಹಿಂಗಾಗಿ ನಾವು ಮಾತಾಡುವಂಥ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊತೀವಿ. ಇವತ್ತ ಉನ್ನತ ಮಟ್ಟಕ್ಕೆ ಬೆಳೆದಿರ್ತಾನ, ನಮ್ಮ ಕಣ್ಣೆದುರೇ ಇರ್ತಾನ. ಹಿಂದೆ ನಾವು ನೋಡಿದಾಗ ಆ ವ್ಯಕ್ತಿ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿರ್ತಾರೆ. ಇವತ್ತು ಜನರೆಲ್ಲ ಹಾಡ್ಕೊಂತಿರ್ತಾರೆ, ಹಿಂದೆ ಹಂಗಿದ್ದ, ಹಿಂಗಿದ್ದ, ಹಂಗೆ ಮಾಡ್ದ, ಹಿಂಗೆ ಮಾಡ್ದ. ಆತ ಹೆಂಗೇ ಮಾಡಲಿ, ಏನೇ ಕೆಲಸಗಳು ಮಾಡಲಿ, ಆದರೆ ಇವತ್ತು ಉನ್ನತ ಮಟ್ಟದಲ್ಲಿ ಆದ ನಂತರ ಆತನ ಹಿಂದಿನ ಉತ್ತಮ ಕೆಲಸಗಳಿಂದ ಆತ ಉನ್ನತ ಮಟ್ಟದಲ್ಲಿ ಅದನ್ನ ಆತನನ್ನ ಕೆಟ್ಟ ಪರಿಸ್ಥಿತಿಗಳನ್ನು ಬರೀ ನಾವು ಹೇಳೋದ್ರಿಂದ ಆ ವ್ಯಕ್ತಿತ್ವವನ್ನು ಕುಂಠಿತಗೊಳಿಸುವ ಕೆಲಸ ನಾವು ಮಾಡ್ತಿರ್ತೀವಿ ಸಮಾಜದಲ್ಲಿ. ಅದು ಮುಖ್ಯ ಅಲ್ಲ. ಇವತ್ತದು ಯಶಸ್ವಿ ವ್ಯಕ್ತಿ ಹೇಗಿದ್ದಾನಂದ್ರೆ ಆ ಯಶಸ್ವಿ ವ್ಯಕ್ತಿಯ ಹಿಂದೆ ಒಂದು ಉತ್ತಮವಾದ ಚರಿತ್ರೆ ಇದೆ, ಪಾಠ ಇದೆ, ಜೀವನ ಪಾಠ ಇದೆ. ಆ ಪಾಠದಿಂದ ನಾವು ಅನೇಕ ಅಂಶಗಳನ್ನು ಕಲೀಲಿಕ್ಕೆ ಸಾಧ್ಯ ಅದು. ಇವತ್ತಿನ ವ್ಯಕ್ತಿಯ ನಿರ್ಮಾಣ ಒಂದೇ ದಿನಕ್ಕಾಗಿಲ್ಲತ್ತ. ಇವತ್ತು ಏನಂತಾನ ಅದು ಮುಖ್ಯ. ಇವತ್ತು ಉತ್ತಮ ಸ್ಥಾನದಲ್ಲಿ ಅದಂತಂದ್ರ ಆತ್ಮ ಹಿಂದಿನ ಜೀವನದ ಪುಟಗಳಲ್ಲಿ ಉತ್ತಮ ಕೆಲಸಗಳದಾವ ಅಂತ ಅರ್ಥ. ಶ್ರಮ ಇದೆ ಅಂತ ಅರ್ಥ, ದುಡಿಮೆ ಇದೆ ಅಂತ ಅರ್ಥ. ಇವತ್ತು ಕೆಟ್ಟ ಸ್ಥಿತಿಗಾನ ಅಂತಂದ್ರೆ ಹಿಂದೆ ಉತ್ತಮ ಇದ್ದ, ಈ ಕೆಟ್ಟ ಸ್ಥಿತಿಗಾನ ಆತನ ತಪ್ಪು ನಿರ್ಧಾರಗಳೇ, ತಪ್ಪು ಪಾಠಗಳೇ ಅವನನ್ನ ಇಲ್ಲಿ ತಂದು ನಿಲ್ಸ್ಯಾವ ಅಂತ ಅರ್ಥ. ಅದಕ್ಕೆ ಆತ ಹಿಂದೆ ಹೆಂಗಿತ್ತು ಅನ್ನೋದು ಮುಖ್ಯ ಅಂತೇಳಿ ನಾವು ಅಲ್ಲಿ ಬರೀ ಋಣಾತ್ಮಕ ಅಂಶಗಳನ್ನಷ್ಟೇ ಗಮನಿಸಬಾರ್ದು. ಇವತ್ತೇನಾತ ಅನ್ನೋದು ಮುಖ್ಯ. ಅದ್ರ ಮೇಲೆ ನಮ್ಗೆ ವ್ಯಕ್ತಿಯ ಬೆಲೆ ಸಿಗ್ತದೆ. ಇವತ್ತು ನಾವೇನೇ ನೀವೇ ಅನ್ನೋದೇ ವ್ಯಕ್ತಿಯ ಬೆಲೆ. ಎಲ್ಲರೂ ಹೇಳ್ಕೊಂತಿರ್ತಾರೆ, ನಾ ಅದು ಮಾಡಿದ್ನಿ, ಇದು ಮಾಡಿದ್ನಿ, ಹಂಗಿದ್ದೆ, ಹಿಂಗಿದ್ದೆ, ಅದು ಉಪಯೋಗ ಇಲ್ಲ. ಇವತ್ತು ನಾವು ಏನೇವಿ ಅದ್ರ ಮೇಲೆ ನಮ್ಗೆ ಗೌರವ ನಿರ್ಧಾರ ಆಗ್ತದ. ಆ ಉತ್ತಮ ಇವತ್ತು ನಮ್ಮದಾಗಿರ್ಬೇಕಂದ್ರೆ ಅರಿವಿನ ಗುರುವಿನ ಪಾಠವನ್ನು ಕೇಳ್ಕೋಬೇಕು, ಕಾಲದ ಶಿಕ್ಷಕನ ಪಾಠವನ್ನು ನಾವು ಸ್ವೀಕರಿಸಬೇಕು, ನಮ್ಮ ಜೀವನದ ಪುಸ್ತಕದ ಪುಟಗಳನ್ನು ರಂಗಾಗಿಸಬೇಕು. ಧನ್ಯವಾದಗಳು.